Good afternoon, everyone. I said good afternoon. Okay. What we had discussed in our last class? What we had discussed in our last class? Give the response. What we had discussed in our last class? I'm asking you only. Is my voice is clear to everyone? Is it clear or not? Yes, tell me what we had discussed in our last class. Hmm? ಏನು ಡಿಸ್ಕಸ್ ಮಾಡಿದ್ರಿ ಲಾಸ್ಟ್ ಕ್ಲಾಸ್? Return to store material. Then ಅಷ್ಟೇ ರೀ. ಏನು ಹೇಳಿನ ಅಂತ ನೆನಪಿಲ್ಲ ನಿಮಗೆ? ಏನು ಅರ್ಥ ಆಗೈತಿ ಕ್ಲಾಸ್ ಲಾಸ್ಟ್? ಎಲ್ಲರಿಗೂ ಅರ್ಥ ಆಗೈತಿ ಲಾಸ್ಟ್ ಕ್ಲಾಸ್? ಇಲ್ಲ ಇನ್ನೊಂದ್ಸತಿ ರಿಪೀಟ್ ಮಾಡೋದ್ರೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ಯಾವ್ದಾದ್ರು ಪಾಯಿಂಟ್. ಲಾಸ್ಟ್ ಕ್ಲಾಸ್ ಅಲ್ಲಿ ಮಟೀರಿಯಲ್ಸ್ ರಿಟರ್ನ್ಸ್ ಟು ಸ್ಟೋರ್ಸ್ ಮತ್ತು ಟ್ರಾನ್ಸ್ಫರ್ಸ್ ಟು ಜಾಬ್, ಮಟೀರಿಯಲ್ ಲಾಸ್ಟ್, ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್ ಮತ್ತು ಎಕ್ಸ್ಪೆನ್ಸ್ ಆನ್ ಪರ್ಚೇಸಸ್, ಎಕ್ಸ್ಪೆನ್ಸ್ ಆನ್ ಸೇಲ್ಸ್, ಇಷ್ಟು ಐಟಮ್ಸ್ದು ಏನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ, ರೈಟ್? ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದು ಲಾಸ್ಟ್ ಕ್ಲಾಸ್. ಎಸ್, ಇಷ್ಟು ಪಾಯಿಂಟ್ಸ್ ಅಲ್ಲಿ ಯಾರಿಗೆ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಪ್ಲೀಸ್ ಗಿವ್ ದ ರೆಸ್ಪಾನ್ಸ್. ಐ ವಾಂಟ್ ರೆಸ್ಪಾನ್ಸ್ ಫ್ರಮ್ ಆಲ್ ದ ಪೀಪಲ್ ಹೂ ಆರ್ ಅಟೆಂಡಿಂಗ್ ಫಾರ್ ನೌ. ಇವಾಗ ಯಾರ್ಯಾರು ಕ್ಲಾಸ್ ಜಾಯ್ನ್ ಆಗಿಲ್ಲ ಎಲ್ಲರ ಕಡೆಯಿಂದ ನನಗೆ ಇದಕ್ಕೆ ರೆಸ್ಪಾನ್ಸ್ ಬೇಕು. ಯಾರಿಗೆ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಒನ್ಸ್ ಅಗೇನ್, ಬಟ್ ಪ್ಲೀಸ್ ಗಿವ್ ದ ರೆಸ್ಪಾನ್ಸ್. ವಿತೌಟ್ ಯುವರ್ ರೆಸ್ಪಾನ್ಸ್ ಐ ಕ್ಯಾನ್ ಮೂವ್. ಏನ್ ಟೈಮ್ ಪಾಸ್ ಕ್ಲಾಸ್ ಅಟೆಂಡ್ ಆಗ್ಲಿಕ್ಕತ್ತೀರಿ ಎಲ್ಲರೂ? Tell me which point you didn't understood. I will repeat those points once again. Guys, I am asking you only. If everyone understood all those points, please raise your hands. If you had understood all the points.
ಎಲ್ಲರಿಗೂ ಎಲ್ಲ ಪಾಯಿಂಟ್ಸ್ ಅರ್ಥ ಆಗಿದ್ರೆ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡ್ರಿ. ಹೌ ಮೆನಿ ಆಫ್ ಯು ಅಂಡರ್ಸ್ಟುಡ್ ಆಲ್ ದ ಪಾಯಿಂಟ್ಸ್? One. Done. ಮತ್ತೆ ಸೊ ಕಾವ್ಯಾಗ ಅಷ್ಟೇ ಎಲ್ಲ ಪಾಯಿಂಟ್ಸ್ ಅರ್ಥ ಆಗಿ, ಉಳ್ಕಿದವ್ರಿಗೆ ಯಾವ ಪಾಯಿಂಟ್ಸ್ ಅರ್ಥ ಆಗಿಲ್ಲ. At least tell me that which point I want to repeat. I will repeat those points if you want. Otherwise, tell me that we had understood those all the points. I want response from all the people. Or shall I move to the next one? That is valuation of opening stock of finished goods. Say yes or no. Yes, okay. See, after these 2 points, that is valuation of opening stock of finished goods and valuation of closing stock of finished goods, I will once again repeat all those items in brief. Okay. See, valuation of opening stock of finished goods. Usually, ನೀವು opening stock of finished goods na ಎಲ್ಲಿ ತಗೋತಿದ್ರಿ? According to your cost sheet format. ಎಲ್ಲಿ ಕನ್ಸಿಡರ್ ಮಾಡ್ತೀರಿ ಇದು opening stock of finished goods na? Opening stock of finished goods according to your cost sheet format. Unit costing the cost sheet format ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕೆಳಗೆ ಮ್ಯಾಮ್. ಓಕೆ, ಅಡ್ಮಿನಿಸ್ಟ್ರೇಟಿವ್ ಕೆಳಗ ಏನದನ್ನ ಆಡ್ ಮಾಡ್ತಿದ್ರು ಲೆಸ್ ಮಾಡ್ತಿದ್ರು? ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆದ್ಮೇಲೆ ಅದ್ರ ಟೋಟಲ್ ಅಲ್ಲಿ ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ತಗೋತಿದ್ರಿ. ಅದಾದ್ಮೇಲೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ತಗೋತಿದ್ರಿ. ನೆನಪದರಿ ಇದು ಪಾಯಿಂಟ್. ಸೊ ಯೂಶುವಲಿ ಇಲ್ಲಿ ಯಾವಾಗ ಅದನ್ನ ವ್ಯಾಲ್ಯೂ ತಗೋತಿದ್ರಿ ಅಂದ್ರೆ when the value is given in your problem. ನಿಮ್ಮ ಹತ್ರ ಎಕ್ಸಾಕ್ಟ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಓಪನಿಂಗ್ ಸ್ಟಾಕ್ ಎಷ್ಟದ ಅಂತ ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಿದ್ರ ಯು ಹ್ಯಾವ್ ಟು ಟೇಕ್ ಇನ್ ದಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆದ್ಮೇಲೆ ಅದ್ರದ್ದು ಏನು ಬರುತ್ತಲ್ಲ ಅದು ಟೋಟಲ್ಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂತ ಕ್ಯಾರಿ ಔಟ್ ಮಾಡಿದ್ರೆ. ದಟ್ ಈಸ್ ನಥಿಂಗ್ ಬಟ್ when the value of opening stock is given, the question of calculation will not arise. In case exact value ನಿಮ್ಗೆ ಕೊಟ್ಟಿದ್ರ ಆಲ್ರೆಡಿ ಕಂಪ್ನಿದವ್ರೆ ನಿಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಇಷ್ಟದ ಅಂತ ಕೊಟ್ಟಿರ, ದೇರ್ ಇಸ್ ಅ ನೋ ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಒಂದೊಂದು ಸತಿ ಏನಾಗುತ್ತೆ ಅದು ಎಷ್ಟು ಉಳಿದಾವ ಎಷ್ಟಿಲ್ಲ ಅಂತ ಎಕ್ಸಾಕ್ಟ್ ಫಿಗರ್ಸ್ ಕೊಟ್ಟಿರಲ್ಲ. ಸೊ ಇನ್ ಕೇಸ್ ಎಕ್ಸಾಕ್ಟ್ ಫಿಗರ್ಸ್ ಕೊಟ್ಟಿದ್ರು, ಈಗ ಸಪೋಸ್ ಹೇಳ್ತಾರೆ ಒಂದು ಫಿನಿಶ್ಡ್ ಗುಡ್ಸ್ ಮೇ ಬಿ ಒಂದು ಯಾವುದೋ ಒಂದು ಬ್ಯಾಗ್ ರೆಡಿ ಮಾಡ್ಲಿಕ್ಕೆ, ಬ್ಯಾಗ್ ಇಸ್ ಎ ಫಿನಿಶ್ಡ್ ಗುಡ್ಸ್ ಅಂತ ಅನ್ಕೋರಿ. ಒಂದು ಲೆದರ್ ಬ್ಯಾಗ್, ಮೇ ಬಿ ಒಂದು ಲೆದರ್ ಬ್ಯಾಗ್ ಕಾಸ್ಟ್ ಅರೌಂಡ್ ಇಟ್ ವಿಲ್ ಕಾಸ್ಟ್ 500 ಅಂತ ಅನ್ಕೋರಿ. ಸೊ 500 ಒಂದು ಲೆದರ್ ಬ್ಯಾಗ್ ಕಾಸ್ಟ್ 500 ಅದ. ನಿಮ್ಗೆ ಎಷ್ಟದ ಅಂತ ಹೇಳಿ ಒಂದು 100 ಲೆದರ್ ಬ್ಯಾಗ್ಸ್ ರಿಮೈನಿಂಗ್ ಫಿನಿಶ್ಡ್ ಗುಡ್ಸ್ ಅಷ್ಟೇ ಅದಾವ ಅಂತ ಹೇಳ್ತಾರೆ. ಸೊ ಅದ್ರದ್ದು ಟೋಟಲ್ ಕಾಸ್ಟ್ ಎಷ್ಟಾಗತ್ತೆ ರೀ?
100 into 500. 100 into 500 ಎಷ್ಟಾಗುತ್ತಾ? 50,000, right? So ಈ 50,000 ಏನಾಯ್ತು? ದಿಸ್ ಈಸ್ ನಥಿಂಗ್ ಬಟ್ ಓಪನಿಂಗ್ ಸ್ಟಾಕ್ ಆಫ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಸೊ ನಿಮ್ಗೆ ಆಲ್ರೆಡಿ ನೆಕ್ಸ್ಟ್ ಇಯರ್ ನಿಮ್ಗೆ ಲಾಸ್ಟ್ ಇಯರ್ ಫಿನಿಶ್ ಸ್ಟಾಕ್ ಇಷ್ಟು ಉದಿತ್ತು, ಅದ್ರ ವ್ಯಾಲ್ಯೂ ಇಷ್ಟ ಅದಂದ್ರೆ ನಿಮ್ಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ರು, ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದ್ರು ಅಂದ್ರೆ ದೇರ್ ಇಸ್ ಅ ನೋ ನೀಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ದಿಸ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಷನ್ ಮಾಡು ನೆಸೆಸರಿ ಇಲ್ಲ. ಬಟ್ ಇಫ್ ಇನ್ ಕೇಸ್ the value of opening stock of finished goods is not given, in case the value ಈಗ ಎಷ್ಟದ ವ್ಯಾಲ್ಯೂ ಅದನ್ನ ಇನ್ ಕೇಸ್ ಕೊಟ್ಟಿಲ್ಲ ಅಂತ ಅಂತರ ಮೆನ್ಷನ್ ಮಾಡಿರ್ಲಿಲ್ಲ ಅಂದ್ರೆ ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಯೂನಿಟ್ಸ್ ಆಫ್ ಫಿನಿಶ್ಡ್ ಗುಡ್ಸ್. ಸಿ ಇದನ್ನ ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಂಬರ್ ಆಫ್ ಯೂನಿಟ್ಸ್ ಆಫ್ ಫಿನಿಶ್ಡ್ ಗುಡ್ಸ್ ಅಂದ್ರೆ ಯೂಶುವಲಿ ಮಂತ್ ಎಂಡ್ ಅಲ್ಲಿ ಇಯರ್ ಎಂಡ್ ಅಲ್ಲಿ ಏನ್ ನಿಮ್ದು ಫಿನಿಶ್ಡ್ ಗುಡ್ಸ್ ರಿಮೈನಿಂಗ್ ಫಿನಿಶ್ಡ್ ಗುಡ್ಸ್ ಅಂತ ಇರುತ್ತಲ್ಲ, ಎಲ್ಲರೂ ಎಟ್ ಅ ಟೈಮ್ ಎಲ್ಲಾನು ಎಷ್ಟು ಮೇ ಬಿ ನೀವು 1 year ಅಲ್ಲಿ 1000 ಫಿನಿಶ್ಡ್ ಗುಡ್ಸ್ ನ 1000 ಪ್ರಾಡಕ್ಟ್ಸ್ ನ 1000 ಲೆದರ್ ಬ್ಯಾಗ್ಸ್ ಅನ್ನೋದನ್ನ ರೆಡಿ ಮಾಡಿದ್ರೆ ಅಂದ್ರೆ ಎಲ್ಲ 1000 ಲೆದರ್ ಬ್ಯಾಗ್ಸ್ ನು ಸೆಲ್ ಮಾಡ್ತೀರಿ ನೀವು ಪ್ರೆಸೆಂಟ್ ಇಯರ್ ಅಲ್ಲೇ ಸೆಲ್ ಮಾಡ್ತೀರಿ ಅಥವಾ ಒಂದ್ ಸ್ವಲ್ಪ ಸ್ಟಾಕ್ ಅಂತ ಇಟ್ಕೋತೀರಿ, ಎಮರ್ಜೆನ್ಸಿ ಪರ್ಪಸ್ ಅಂತ ಒಂದ್ ಸ್ವಲ್ಪ ಸ್ಟಾಕ್ ಮೇ ಬಿ ಒಂದು 100 ಅಥವಾ 150 ಲೆದರ್ ಬ್ಯಾಗ್ಸ್ ನ ಹಂಗೆ ಇಟ್ಟಿರ್ತೀರಿಲ್ರಿ. ಸೊ that is called as opening, that is called as a finished stock of finished goods. So at the end of that year end ಅಲ್ಲಿ yes, so year end ಅಲ್ಲಿ ನೀವೇನ್ ಸ್ಟಾಕ್ ಇಟ್ಟಿರ್ತೀರಲ್ಲ, ಸೊ ಅದೇ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂತ ಕನ್ವರ್ಟ್ ಆಗುತ್ತೆ. ಸೊ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಇದ್ದಿದ್ದು ಈ ವರ್ಷದ ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇನ್ ಕೇಸ್ ಅವಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಿತ್ತು ವ್ಯಾಲ್ಯೂ ಎಷ್ಟದ ಅಂತ ಗೊತ್ತಿತ್ತು ಅಂದ್ರೆ ಅದನ್ನೇ ಕ್ಯಾರಿ ಔಟ್ ಮಾಡೋದು. ಇನ್ ಕೇಸ್ ಅದ್ರದ್ದು ವ್ಯಾಲ್ಯೂ ನಿಮ್ಗೆ ಹೇಳಿಲ್ಲ, ಜಸ್ಟ್ ಎಷ್ಟು ಗೂಡ್ಸ್ ಎಷ್ಟು ಪ್ರೈಸಸ್ಗೆ ಫಿನಿಶ್ಡ್ ಗುಡ್ಸ್ ಎಲ್ಲ ಆಗ್ಯಾವ ಅಂತ ಹೇಳಿಲ್ಲ ಅಂತಂದಾಗ ಯಾವ ಬೇಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಬೇಸ್ಡ್ ಆನ್ ದಿ ನಂಬರ್ ಆಫ್ ಯೂನಿಟ್ಸ್ ಆಫ್ ಫಿನಿಶ್ಡ್ ಗುಡ್ಸ್ ಅಂದ್ರೆ ಎಷ್ಟು ಲೆದರ್ ಬ್ಯಾಗ್ಸ್ ರಿಮೈನಿಂಗ್ ನಿಮ್ಮಲ್ಲಿ ಉದಾವ, ಎಷ್ಟು ಯೂನಿಟ್ಸ್ ಉದಾವ, ದ ಕ್ವಾಂಟಿಟಿ ಆಫ್ ದೋಸ್ ಲೆದರ್ ಬ್ಯಾಗ್ಸ್. ಕ್ವಾಂಟಿಟಿ ಅಂದ್ರೆ 100 150 ಲೆದರ್ ಬ್ಯಾಗ್ಸ್ 200 ಎಷ್ಟು 1000 ಪ್ರೊಡ್ಯೂಸ್ ಮಾಡಿದ್ರೆ ಅಂದ್ರೆ 1000 ನಾಗ ರಿಮೈನಿಂಗ್ ಎಷ್ಟು ಅದಾವ, ಮೇ ಬಿ 100 ಸ್ಟಾಕ್ ಹಂಗೆ ರಿಮೈನಿಂಗ್ ಅದ, ದಟ್ ಈಸ್ 100 ಯೂನಿಟ್ಸ್ ಆಫ್ ಬ್ಯಾಗ್ಸ್ ಲೆದರ್ ಬ್ಯಾಗ್ಸ್ ರಿಮೈನಿಂಗ್ ಹಂಗೆ ಅದ ಅಂತಂದ್ರೆ ಬೇಸ್ಡ್ ಆನ್ ದ ಯೂನಿಟ್ಸ್ ಆಫ್ ಫಿನಿಶ್ಡ್ ಗುಡ್ಸ್ ಮೇಲೆ ನೀವು you have to evaluate the opening stock of finished goods. There are two ways that there. Third way adavri. What are those ways? I will explain. See, ಯಾವಾಗ ನೀವು opening stock of finished goods calculate ಮಾಡಬೇಕು ಅಂದ್ರೆ when the purchase price of finished goods is given and then the opening stock is valued at such purchase price. See, usually purchase price ಅನ್ನೋದು ಕೊಟ್ಟಿದ್ರ ಪರ್ಚೇಸ್ ಪ್ರೈಸ್ ಅಂತಂದ್ರೆ ಏನ್ರಿ ಇಲ್ಲಿ ನಿಮ್ದು ರಾ ಮಟೀರಿಯಲ್ಸ್ ಪರ್ಚೇಸ್ ಮಾಡ್ತಿರ್ತೀರಲ್ಲ, ಯೂಶಲಿ ನಿಮ್ದು ಮಟೀರಿಯಲ್ಸ್ ನ ಕನ್ವರ್ಟ್ ಮಾಡಕ್ಕೆ ಫಿನಿಶ್ಡ್ ಗುಡ್ಸ್ ರಾ ಮಟೀರಿಯಲ್ಸ್ ನಿಮ್ದು ಒಂದು ಲೆದರ್ ಬ್ಯಾಗ್ ಅದ ಅಂತಂದ್ರೆ ಸೊ ಈ ಒಂದು ಲೆದರ್ ಬ್ಯಾಗ್ ರೆಡಿ ಆಗ್ಲಿಕ್ಕೆ ಏನೇನ್ ರಾ ಮಟೀರಿಯಲ್ಸ್ ನೀವು ತಗೊಂಡಿರಿ, ಏನೇನ್ ರಾ ಮಟೀರಿಯಲ್ಸ್ ನ ಪರ್ಚೇಸ್ ಮಾಡಿರಿ. ಸಿ ಯೂಶಲಿ ಒಂದು ಲೆದರ್ ಬ್ಯಾಗ್ ರೆಡಿ ಆಗ್ಬೇಕು ಅಂದ್ರೆ ಏನೇನ್ ಬೇಕು ರಾ ಮಟೀರಿಯಲ್ಸ್, ಒಂದು ಲೆದರ್ ಬ್ಯಾಗ್ ರೆಡಿ ಆಗ್ಲಿಕ್ಕೆ ಏನೇನ್ ಬೇಕ್ರಿ ರಿಕ್ವೈರ್ಮೆಂಟ್ಸ್ ರಾ ಮಟೀರಿಯಲ್ಸ್ ಏನೇನ್ ಬೇಕು, ಲೆದರ್ ಬೇಕು, ದೆನ್ ಥ್ರೆಡ್ ಬೇಕು, ದೆನ್ ಮೇನ್ ರಾ ಮಟೀರಿಯಲ್ ಲೆದರ್ ಥ್ರೆಡ್ ದೋಸ್ ರನ್ನರ್ಸ್ ಬೇಕು, ಹೌದಾ. ಮೇನ್ ರಾ ಮಟೀರಿಯಲ್ ಏನು ಲೆದರ್ ಬೇಕು. ಸೊ ಈ ಲೆದರ್ ಇಸ್ ಅ ರಾ ಮಟೀರಿಯಲ್. ಸೊ ಇದನ್ನ ನೀವು ಪರ್ಚೇಸ್ ಮಾಡಿರ್ತೀರಿ, ಹೌದಾ. ಇವಾಗ ನಿಮ್ಗೆ ಎಷ್ಟು ಈ ವರ್ಷ ನಿಮ್ಗೆ ಎಷ್ಟದ ರಿಕ್ವೈರ್ಮೆಂಟ್ 1000 ಲೆದರ್ ಬ್ಯಾಗ್ಸ್ ಆರ್ಡರ್ ಅದ ಅಂತ ಅನ್ಕೋರಿ, ಅಥವಾ ನಿಮ್ದು ಟಾರ್ಗೆಟ್ ಎಷ್ಟದ
1000 ಲೆದರ್ ಬ್ಯಾಗ್ಸ್ನ ಫಿನಿಶ್ಡ್ ಗುಡ್ಸ್ ಅಥವಾ ಲೆದರ್ ಬ್ಯಾಗ್ಸ್ನ ರೆಡಿ ಮಾಡಬೇಕು ಅನ್ನೋದು ನಿಮ್ಮ ಟಾರ್ಗೆಟ್ ಅದ ಅಟ್ ದ ಬಿಗಿನಿಂಗ್. ಸೊ ಇಯರ್ ಫೈನಾನ್ಷಿಯಲ್ ಸ್ಟಾರ್ಟ್ ಆಗೋದು ಯಾವಾಗ್ರಿ? ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಫ್ರಮ್ 1st ಮಾರ್ಚಿಂದ ಹಿಡಿದು ಅಪ್ ಟು 31st ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್. 1st ಏಪ್ರಿಲಿಂದ ಮಾರ್ಚ್ 31st. ಸೊ 1st ಏಪ್ರಿಲ್ ಮಾರ್ಚ್ 31st ವಿತಿನ್ ದಿಸ್ ಇಯರ್ ಒಳಗೆ ನೀವು ಏನು ಮಾಡ್ಬೇಕ್ರಿ? ಯು ಹ್ಯಾವ್ ಟು ಪ್ರೊಡ್ಯೂಸ್ 1000 ಲೆದರ್ ಬ್ಯಾಗ್ಸ್. ಸೊ ಈ 1000 ಲೆದರ್ ಬ್ಯಾಗ್ಸ್ ನೀವು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಪರ್ಚೇಸ್ ದ ಲೆದರ್ಸ್. ಸೊ ಲೆದರ್ ಪರ್ಚೇಸ್ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಲೇಬೇಕು. ಸೊ ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕಂದ್ರೆ ದೇರ್ ಶುಡ್ ಬಿ ಅ ಪರ್ಚೇಸ್ ಪ್ರೈಸ್ ಇರುತ್ತೆ ರೀ. ಪರ್ಚೇಸ್ ಪ್ರೈಸ್ ಇದ್ದೇ ಇರುತ್ತಲ್ರಿ. ರಾ ಮೆಟೀರಿಯಲ್ಗೆ ಒಂದು ಪರ್ಚೇಸ್ ಪ್ರೈಸ್ ಅಂತ ಇದ್ದಿರುತ್ತೆ. ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಕೊಟ್ಟಿರ್ತಾರೆ ಅವ್ರು ರಾ ಮೆಟೀರಿಯಲ್ಸ್ನ. ಸೊ ಪರ್ಚೇಸ್ ಪ್ರೈಸ್ ಅಂತ ಇರುತ್ತಲ್ಲ. ಸೊ 1 ಯೂನಿಟ್ಗೆ ನೀವೆಷ್ಟು ಲೆದರ್ಸ್ನ ಯೂಸ್ ಮಾಡಿರ್ತೀರಲ್ಲ ಆ ಲೆದರ್ ಪರ್ಚೇಸ್ ಪ್ರೈಸ್ ಏನಿರ್ತಲ್ಲ ಆ ಪರ್ಚೇಸ್ ಪ್ರೈಸ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಆಫ್ ಓಪನಿಂಗ್ ಸ್ಟಾಕ್. ಅರ್ಥ ಆಯ್ತ್ರಿ? ಇವಾಗ ನಿಮ್ಗೊಂದು ಈಗ ನೀವು ಎಕ್ಸ್ಪರ್ಟ್ ಇದ್ದೀರಿ, ನೀವು ಎಷ್ಟೋ ಒಂದು ಫ್ರಮ್ ಮೋರ್ ದನ್ 10 years ಇಂದ ನೀವೇನು ಮಾಡತ್ತೀರಿ? ಈ ಲೆದರ್ ಬಿಸ್ನೆಸ್ನಾಗ ಇದ್ದೀರಿ, ಪ್ರೊಡ್ಯೂಸಿಂಗ್ ಲೆದರ್ ಬ್ಯಾಗ್ಸ್ನ ಪ್ರೊಡ್ಯೂಸ್ ಮಾಡತ್ತೀರಿ. ಸೊ ನಿಮ್ಗೊಂದು ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಿರುತ್ತೆ. ಒಂದು ಲೆದರ್ ಬ್ಯಾಗ್ ರೆಡಿ ಆಗಬೇಕು ಅಂದ್ರೆ ಇಷ್ಟೇ ಲೆದರ್ ಯೂಸ್ ಆಗುತ್ತೆ ಅಂತ ನಿಮ್ಗೊಂದು ಫಿಕ್ಸ್ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಮೇ ಬಿ ಇಷ್ಟು ಲೆದರ್ ಯೂಸ್ ಆಗುತ್ತೆ, ಇಷ್ಟು ಲೆದರ್ ಪ್ರೈಸ್ ಎಷ್ಟದ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ಲೆದರ್ ಯೂಸ್ ಮಾಡಿರ್ತಲ್ಲ ಅದ್ರ ಪ್ರೈಸ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಆಫ್ ಓಪನಿಂಗ್ ಸ್ಟಾಕ್. ಇವಾಗ ನಿಮ್ಮ ಪ್ರೆಸೆಂಟ್ ಅಲ್ಲಿ ಎಷ್ಟು ಓಪನಿಂಗ್ ಸ್ಟಾಕ್ ಅದಾವ? ಎಷ್ಟು? ಇವಾಗ 100 ಸ್ಟಾಕ್ ರಿಮೈನಿಂಗ್ ಅದಾವ ಅಂತಂದ್ರೆ ಸೊ ಅದಕ್ಕೆ ಏನು ಮಾಡೋದು? ಇಂಟು ಮಾಡೋದು ನಮ್ಗೆ ಎಷ್ಟು ಗೊತ್ತಾಗುತ್ತೆ? ಫಿನಿಶ್ಡ್ ಸ್ಟಾಕ್ದು ವ್ಯಾಲ್ಯೂ ಎಷ್ಟು ಅದ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂಡರ್ಸ್ಟುಡ್? ಫಸ್ಟ್ ಕೇಸ್ ಯಾವಾಗ ಪರ್ಚೇಸ್ ಪ್ರೈಸ್ ಕೊಟ್ಟಾಗ ಫಿನಿಶ್ಡ್ ಗುಡ್ಸ್ ಯಾವ ರೀತಿ ವ್ಯಾಲ್ಯೂಯೇಟ್ ಮಾಡ್ಬೇಕಂತ everyone understood? Any doubts in this first case? Okay, then the next one is if ಅದು ಫಸ್ಟ್ನೇ ಕೇಸ್ ಏನಾಯ್ತು ಪರ್ಚೇಸ್ ಪ್ರೈಸ್ ಕೊಟ್ಟಿದ್ರು ಅಂದ್ರೆ ಓಕೆ. ಬಟ್ ಪರ್ಚೇಸ್ ಪ್ರೈಸ್ ಕೊಟ್ಟಿದ್ದಿಲ್ಲ ಅಂದ್ರೆ ಇನ್ ಕೇಸ್ ಮೇ ಬಿ ಪರ್ಚೇಸ್ ಪ್ರೈಸ್ ನಿಮ್ಗೆ ಗೊತ್ತಿಲ್ಲ, ಯು ಡೋಂಟ್ ನೋ ದ ಪರ್ಚೇಸ್ ಪ್ರೈಸ್ ಆಫ್ ದೋಸ್ ಫಿನಿಶ್ಡ್ ಗುಡ್ಸ್, ಯಾವ ಪ್ರೈಸಿಗೆ ರಾ ಮೆಟೀರಿಯಲ್ಸ್ ತಗೊಂಡಾರೆ ಏನೋದೇನು ಗೊತ್ತಿಲ್ಲ. ಸೊ ಅವಾಗ ಯಾವ ರೀತಿ ಮಾಡಬೇಕು ಅಂದ್ರೆ when the purchase price of finished goods is not given, then the opening stock of finished goods is valued at the present rates. Yes, present rate is nothing but cost per unit. ಅಂದ್ರೆ ಇವಾಗ ಏನ್ ಮಾಡ್ಬೇಕು ಅಂದ್ರೆ ನೀವು ಯೂಶಲಿ ನೀವು ಕಾಸ್ಟ್ ಶೀಟ್ ಹಾಕ್ಬೇಕಾದ್ರೆ ಸೈಡ್ ಅಲ್ಲಿ ಒಂದು ಕಾಲಮ್ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಅನ್ನೋದೊಂದು ಕಾಲಮ್ ಹಾಕಿರ್ತೀರಿ. ನೋಡಿ ನೆನಪದಲ್ಲಿ ಕಾಸ್ಟ್ ಪರ್ ಯೂನಿಟ್ ಯಾವ ರೀತಿ ಮಾಡ್ತಿದ್ವಿ? ಕಾಸ್ಟ್ ಪರ್ ಯೂನಿಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ? Total cost divided by total number of units produced during the year. ಮಾಡ್ತಿದ್ರಲ್ಲ ಇದನ್ನ. ಅದೇ ರೀತಿ ಇವಾಗ ಇಲ್ಲಿ ಏನ್ ಮಾಡ್ಬೇಕು? ನಿಮ್ಗೆ ಓಪನಿಂಗ್ ಸ್ಟಾಕ್ ಫಿನಿಶ್ಡ್ ಗುಡ್ಸ್ ನಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಕಾಸ್ಟ್ ಪರ್ ಯೂನಿಟ್, ಒಂದೊಂದು ಯೂನಿಟ್ ಪ್ರೊಡ್ಯೂಸ್ ಮಾಡೋದು ನಿಮ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗ್ಯದ ಇಂಟು ನಂಬರ್ ಆಫ್ ಯೂನಿಟ್ಸ್ ಆಫ್ ಓಪನಿಂಗ್ ಸ್ಟಾಕ್. ಇವಾಗ ಆಲ್ರೆಡಿ ನೀವೇನ್ ಮಾಡೋದಿ? ನಿಮ್ದು ಆಲ್ರೆಡಿ ಸೇಲ್ಸ್ ಆಗ್ಯದ, ಬಟ್ ರಿಮೈನಿಂಗ್ ಇನ್ನ 100 ಯೂನಿಟ್ಸ್ ನೀವು ಸೇಲ್ಸ್ ಮಾಡಿಲ್ಲ, ಅದು ಹಂಗೆ ಅದ. ಸೊ ನೆಕ್ಸ್ಟ್ ಇಯರ್ನಾಗ ಅದನ್ನು ಆಸ್ ಅ ಓಪನಿಂಗ್ ಸ್ಟಾಕ್ ಅಂತ ಟ್ರೀಟ್ ಮಾಡತ್ತೀರಿ, ಹೌದಾ? ಏನು ಮಾಡ್ತೀರಿ? ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ಓವರ್ ಹೆಡ್ ಅಂತ ಹಾಕ್ತೀರಿ. ಅದ್ರಲ್ಲಿ ಏನೇನು ಎಕ್ಸ್ಪೆನ್ಸಸ್ ಬರ್ತಾವೆ ಎಲ್ಲ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡ್ತೀರಿ. ಸೊ ರೆಕಾರ್ಡ್ ಮಾಡಿದಾಗ ಅದನ್ನ ಎಲ್ಲಾನು ಎಕ್ಸ್ಪೆನ್ಸ್ ಆ್ಯಡ್ ಮಾಡಿ ಒಂದ್ ಕಡೆ ಇಟ್ಟು ಆ ಎಕ್ಸ್ಪೆನ್ಸಿಗೆ ಏನು ಮಾಡ್ತೀರಿ? ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂತ ಹಾಕ್ತಿರಲ್ಲ. ಸೊ ಈ ಟೈಮಲ್ಲಿ ನಿಮ್ಗೆ ಇದ್ರದ್ದು ವ್ಯಾಲ್ಯೂ ಗೊತ್ತಿಲ್ಲ ಆ್ಯಂಡ್ ಇವನ್ ನಿಮ್ಗೆ ಪರ್ಚೇಸ್ ಪ್ರೈಸು ಗೊತ್ತಿಲ್ಲ. ಬಟ್ ಫಸ್ಟಿಂದ ಏನು ಮಾಡಿರಿ ನೀವು? ಲಾಸ್ಟಲ್ಲಿ ಪ್ರೆಸೆಂಟಲ್ಲಿ ನಿಮ್ದು ಒಂದೊಂದು ಕಾಸ್ಟ್ ಪರ್ ಯೂನಿಟ್ ಅಂತ ಮಾಡ್ಕೋತ ಹೋಗಿರಿ.
ಅಪ್ ಟು ನಿಮ್ದು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಇನ್ ಕೇಸ್ ಫಿನಿಶ್ಡ್ ಗೂಡ್ಸ್ ಅನ್ನೋದು ಕೊಟ್ಟೇ ಇಲ್ಲ ಅಂತಂದಾಗ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಲ್ಲಿ ಆದ್ಮೇಲೆ ನೀವು ಏನಂತ ಹೆಡ್ಡಿಂಗ್ ಅಂತೀರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಇಟ್ಟಿರ್ತೀರಲ್ಲ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಇಟ್ಟಾಗ ನೀವು ಆಲ್ರೆಡಿ ಎಷ್ಟು ಯೂನಿಟ್ ನ ಪ್ರೊಡ್ಯೂಸ್ ಮಾಡಿರಿ ಅನ್ನೋದು ನಿಮ್ಮ ಹತ್ರ ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಸೊ ಕ್ಯಾಲ್ಕುಲೇಟ್ ಅದ ಅಂದ್ರೆ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡೋದು, ಕಾಸ್ಟ್ ಪರ್ ಯೂನಿಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಆಫ್ ಓಪನಿಂಗ್ ಸ್ಟಾಕ್. ಇವಾಗ ಎಷ್ಟು ನಿಮ್ದು ಓಪನಿಂಗ್ ಸ್ಟಾಕ್ ಅದಲ್ಲ, ಇನ್ನು ಓಪನಿಂಗ್ ಸ್ಟಾಕಿಗೆ ನಿಮ್ದು ಕಾಸ್ಟ್ ಪರ್ ಯೂನಿಟ್ ಇಂಟು ಮಾಡಿಟ್ರೆ, ಮಲ್ಟಿಪ್ಲೈ ಮಾಡಿಟ್ರೆ, ಯು ವಿಲ್ ಗೆಟ್ ದಿ ಟೋಟಲ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಫಾರ್ ದ ಪ್ರೆಸೆಂಟ್ ಇಯರ್. Understood? Understood or not? Now understood how to evaluate the opening stock of finished goods? ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಬೇಕು, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅರ್ಥ ಆಯ್ತ್ರಿ? ಅಂಡ್ ಹೌ ಟು ಟ್ರೀಟ್ ದಿಸ್ ಒನ್, ಯಾವ ರೀತಿ ಅಡ್ಜಸ್ಟ್ ಮಾಡ್ಬೋದು, ಎನಿ ಐಡಿಯಾ? See, after evaluating the opening stock, if the value of opening stock is not given, in case the value of opening stock of finished goods na mention ಮಾಡಿದ್ರು ಅಂದ್ರೆ you have to take into directly ಎಲ್ಲಿ ತಗೋಬೇಕ್ರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಆಡ್ ಮಾಡಬೇಕು. If the value of opening stock is not given, you can evaluate the opening stock on the basis of purchase price when the purchase price of finished goods is given. If the purchase price of finished goods is not given, you can evaluate based on the cost per unit. So then you evaluate ಮಾಡಿರ್ತೀರಲ್ಲ, then you calculate ಮಾಡಿರ್ತೀರಲ್ಲ, ಆ ಅಮೌಂಟ್ ನ ನೀವು ಏನು ಮಾಡಿ ಎಲ್ಲಿ ಆಡ್ ಮಾಡಬೇಕು, you have to add to the cost of production. Understood? Understood or not? Okay. Then the next one is valuation of closing stock. Yes. The next one is valuation of closing stock of finished goods. See, when the value of closing stock of finished goods is given, then there is a no question, there is a no requirement to calculate the value of closing stock of finished goods. In case same as it is opening stock ಯಾವ ರೀತಿ ವ್ಯಾಲ್ಯೂ ಕೊಟ್ಟಿದ್ದ ಅಮೌಂಟ್ ಕೊಟ್ಟಾಗ, if ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಅಥವಾ ಅಮೌಂಟ್ ಕೊಟ್ಟಿದ್ರೆ there is a no need to calculate the closing stock of finished goods. But if the closing stock of finished goods is not at all given, in case of value ಕೊಟ್ಟಿದ್ದಿಲ್ಲ ಅಂದ್ರೆ you have to evaluate on the basis of cost per unit. Cost per unit, see usually cost per unit ಯಾವ ರೀತಿ ಮಾಡ್ತೀರಿ, is the same formula apply ಮಾಡ್ಬೋದು. Cost per unit into closing number of units of closing stock of finished goods. ಆ ಬೇಸಿಸ್ ಮೇಲೆ ನೀವೇನು ಮಾಡೋದು, ಕ್ಲೋಸಿಂಗ್ ಸ್ಟಾಕ್ ನ ವ್ಯಾಲ್ಯೂಯೇಟ್ ಮಾಡೋದು. ಇಲ್ಲಿ ಪರ್ಚೇಸ್ ಪ್ರೈಸ್ ನ ತಗೋಬಾರ್ದು. when calculating the closing stock of finished goods, you should not take the purchase price. ಯಾಕೆ ತಗೋಬಾರ್ದು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅನ್ನ at the end of the year ಉಳಿದಂತ ಸ್ಟಾಕ್ಸ್ ಇದು, ಬಿಗಿನಿಂಗ್ ಅಲ್ಲಲ್ಲ. ಸೊ at the end of the year ಸ್ಟಾಕ್ ಉಳಿದ ಅಂದ್ರೆ ನಿಮಗೊಂದು ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಪಿಕ್ಚರ್, ಎಷ್ಟು ವ್ಯಾಲ್ಯೂ ಅದ, ನಮ್ದು ಒಂದು ಯೂನಿಟ್ ನ ಪ್ರೊಡ್ಯೂಸ್ ಮಾಡೋಕೆ ಎಷ್ಟು ಕಾಸ್ಟ್ ಇನ್ಕರ್ ಆಗಿದೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಸೊ ಅಲ್ಲಿ ಏನು ಮಾಡಿದ್ವಿ, ನೀವು ಜಸ್ಟ್ ನಿಮ್ದು ಒಂದು ಯೂನಿಟ್ ನ ಪ್ರೊಡ್ಯೂಸ್ ಮಾಡೋಕೆ ಎಷ್ಟು ಕಾಸ್ಟ್ ಇನ್ಕರ್ ಆಗಿರುತ್ತಲ್ಲ, ಅದೇ ಕಾಸ್ಟ್ಗೆ ಏನು ಮಾಡೋದು, ನಂಬರ್ ಆಫ್ ಯೂನಿಟ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನ ತಗೊಂಡು ಮಲ್ಟಿಪ್ಲೈ ಮಾಡಿಟ್ರೆ ದಟ್ ವಿಲ್ ಬಿ ಯುವರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಅಂಡರ್ಸ್ಟುಡ್? ಸೊ ಇದನ್ನ ಏನು ಮಾಡಬೇಕು, ಯಾವ್ದು ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ದಿಸ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ನೀವು ಸೇಮ್ ಕಾಸ್ಟ್ ಶೀಟ್ ಮಾಡ್ಬೇಕಾದ್ರೆ ಮಾಡ್ತಿರಲ್ಲ, ಆಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಮಾಡಿ ಆಮೇಲೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಮಾಡ್ತಿದ್ರೆ ನೆನಪದ, ಸೇಮ್ ಟ್ರೀಟ್ಮೆಂಟ್ನ ಇಲ್ಲೂ ಕಂಟಿನ್ಯೂ ಮಾಡು.
ಅಂಡರ್ಸ್ಟೂಡ್? ಅರ್ಥ ಆಯ್ತ್ರಿ? ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಮತ್ತೆ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. Or still have any doubts? Everyone understood? Okay. Then you can ask me any doubts if you have regarding these all the treatment of various items. Otherwise, in brief, I will explain once again all the things. Shall I explain all the 12 items once again? See, within 10 minutes, I will explain all the points once again. See, first treatment or first item is scrap. Scrap, what do you mean by scrap? Scrap andre enu the remaining part. Example ಹೇಳಿದ್ನಲ್ಲ, ಇವಾಗ ನಿಮ್ದು ಇವಾಗ ಏನು ಇನ್ ಕೇಸ್ ಈಗ ನಿಮ್ದು ಲೆದರ್ ಬ್ಯಾಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದಂದ್ರೆ, ಸೊ ನಿಮ್ದು ಒಂದು ಬ್ಯಾಗ್ ರೆಡಿ ಮಾಡಲಿಕ್ಕೆ ಒಂದು ಔಟ್ ಆಫ್ 20% ಲೆದರ್ ಏನೋ ಯೂಸ್ ಆಗುತ್ತೆ ಅಂತ ಅನ್ಕೋತ, ಮೆಜರ್ಮೆಂಟ್ ಪ್ರಕಾರ ಹೋದ್ರೆ ಒಂದು ಸ್ವಲ್ಪ. ಸೊ ಇನ್ ಕೇಸ್ ಆ ಲೆದರ್ ಬ್ಯಾಗ್ಸ್ನ ರೆಡಿ ಮಾಡ್ಬೇಕಾದ್ರೆ ನೀವು ತಗೊಂಡಂಥ ಲೆದರಲ್ಲಿ ಒಂದು ಸ್ವಲ್ಪ ಪಾರ್ಟ್ ರಿಮೈನಿಂಗ್ ಉಳಿತು. ಸೊ ಅವಾಗ ಏನು ಮಾಡಬೇಕು, ಅದನ್ನ ಯೂಸ್ ಅಂತೂ ಮಾಡೋಕ್ಕಾಗಲ್ಲ, ಅದು ಒಂದು ಲೆದರಿಂದ ವಾಪಸ್ ಮತ್ತೊಂದು ಲೆದರ್ ಬ್ಯಾಗ್ ಅಂತೂ ರೆಡಿ ಮಾಡೋಕ್ಕಾಗಲ್ಲ. ಸೊ ಅಂಥ ಮಟೀರಿಯಲ್ಸ್ಗೆ ಏನಂತ ಕರೀತಾರೆ, ಸ್ಕ್ರ್ಯಾಪ್ ಅಂತ ಕರೀತಾರೆ. ಸೊ ರಿಮೈನಿಂಗ್ ಪ್ರಾಡಕ್ಟ್ಸ್. ಸೊ ಇದನ್ನ ನೀವು ಸೆಲ್ ಮಾಡ್ಬೋದು ಯಾವುದಾದ್ರೂ ಬೇರೆ ಕಂಪ್ನಿಗೆ. ಸಣ್ಣ ಲೆದರ್ ಬ್ಯಾಗ್ಸ್ ಮಾಡೋದು ಆಗಿರ್ಬೋದು, ಲೆದರಿಂದ ಬೇರೆ ಏನಾದ್ರು ಪ್ರಾಡಕ್ಟ್ಸ್ನ ರೆಡಿ ಮಾಡೋದಾಗಿರ್ಬೋದು. ಸೊ ಅಂಥ ಕಂಪ್ನೀಸ್ಗೆ ನೀವು ಅದನ್ನು ರೀಸೆಲ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಅರ್ನ್ ಸಮ್ ಇನ್ಕಮ್. ಸೊ ದಟ್ ಇಸ್ ಸೇಲ್ ಆಫ್ ಸ್ಕ್ರಾಪ್. ವಿ ಕ್ಯಾನ್ ಸೇ ದ ಸೇಲ್ ಆಫ್ ಸ್ಕ್ರಾಪ್. So a sale of scrap, it is a income to you people. It is not an expense. So ಇವಾಗ ಏನು ಮಾಡೋದು, ಇಟ್ ಈಸ್ ಇನ್ಕಮ್ ಅಂತ ಆದಾಗ ವಿ ಹ್ಯಾವ್ ಟು ಟ್ರೀಟ್ ಇಟ್ ಆಸ್ ಎ ಇನ್ಕಮ್. ಸೊ ಯೂಶಲಿ ನಾವು ಕಾಸ್ಟ್ ಶೀಟಲ್ಲಿ ಯಾವಾಗಲೂ ಎಕ್ಸ್ಪೆನ್ಸಸ್ ಅಷ್ಟೇ ರೆಕಾರ್ಡ್ ಮಾಡ್ತೀವಿ, ಇನ್ಕಮ್ಸ್ನ ರೆಕಾರ್ಡ್ ಮಾಡಲ್ಲ. ಸೊ ಇಫ್ ಇಟ್ ಈಸ್ ಎ ಇನ್ಕಮ್ ಅಂತಂದಾಗ ಇದನ್ನ ಏನು ಮಾಡೋದು, ನಿಮ್ಮದು ಟೋಟಲ್ ಫ್ಯಾಕ್ಟ್ರಿ ಓವರ್ಹೆಡ್ ಅಲ್ಲಿ ಲೆಸ್ ಸೇಲ್ ಆಫ್ ಸ್ಕ್ರಾಪ್ ಅಂತ ಲೆಸ್ ಮಾಡಬೇಕು. ಬಿಕಾಸ್ ದಿಸ್ ಸ್ಕ್ರಾಪ್ ಇಸ್ ಅ ಪಾರ್ಟ್ ಆಫ್ ಯುವರ್ ಫ್ಯಾಕ್ಟ್ರಿ ಓವರ್ಹೆಡ್. ಸೊ ಡೈರೆಕ್ಟ್ ಮಟೀರಿಯಲ್ಸ್ ಅಂತ ತೊಗೊಂಡಾಗ ಇದನ್ನು ನೀವು ಆ್ಯಡ್ ಮಾಡಿರ್ತೀರಿ. ಮಟೀರಿಯಲ್ಸ್ ಟೋಟಲ್ ಮಟೀರಿಯಲ್ಸ್ನಾಗ ಇದ್ರದ್ದು ಕಾಸ್ಟ್ ಆ್ಯಡ್ ಮಾಡಿರ್ತೀವಿ. ಫಾರ್ ದ್ಯಾಟ್ ಪರ್ಪಸ್ ವಿ ಹ್ಯಾವ್ ಟು ಟೇಕ್ ಆರ್ ವಿ ಹ್ಯಾವ್ ಟು ಡಿಡಕ್ಟ್ ಇಟ್ ಫ್ರಮ್ ದಿ ಫ್ಯಾಕ್ಟ್ರಿ ಓವರ್ಹೆಡ್. ದಟ್ ಈಸ್ ನಥಿಂಗ್ ಬಟ್ ಸ್ಕ್ರ್ಯಾಪ್ ಐಟಮ್ಸ್. ಸೊ ಇನ್ ದಟ್ ಸ್ಕ್ರ್ಯಾಪ್ ದೇರ್ ಆರ್ 3 kinds of there: ಪ್ರೊಡಕ್ಷನ್ ಸ್ಕ್ರ್ಯಾಪ್, ಫ್ಯಾಕ್ಟ್ರಿ ಸ್ಕ್ರ್ಯಾಪ್ ಆ್ಯಂಡ್ ಮಟೀರಿಯಲ್ ಸ್ಕ್ರ್ಯಾಪ್. ಮಟೀರಿಯಲ್ ಸ್ಕ್ರ್ಯಾಪ್ ಇತ್ತಂದ್ರೆ ನೀವು ಡೈರೆಕ್ಟಾಗಿ ಮಟೀರಿಯಲ್ ಕಾಸ್ಟ್ನಾಗೆ ಅಥವಾ ಪ್ರೈಮ್ ಕಾಸ್ಟ್ನಾಗೆ ಲೆಸ್ ಮಾಡಬೇಕು. ಫ್ಯಾಕ್ಟ್ರಿ ಕಾಸ್ಟ್ ಇತ್ತು, ಫ್ಯಾಕ್ಟ್ರಿ ಸ್ಕ್ರ್ಯಾಪ್ ಇತ್ತು ಅಂದ್ರೆ ನಿಮ್ದು ಫ್ಯಾಕ್ಟ್ರಿ ಓವರ್ಹೆಡ್ನಾಗ ಲೆಸ್ ಮಾಡಬೇಕು. ಅದರ ಪ್ರೊಡಕ್ಷನ್ ಕಾಸ್ಟ್ ಸ್ಕ್ರ್ಯಾಪ್ ಇತ್ತು ಅಂತಂದ್ರೆ ಪ್ರೊಡಕ್ಷನ್ ಟೋಟಲ್ ಕಾಸ್ಟ್ ಪ್ರೊಡಕ್ಷನಲ್ಲಿ ಲೆಸ್ ಮಾಡಿ ಇಡಬೇಕು. ಅಂಡರ್ಸ್ಟೂಡ್? ದೆನ್ ಬೈ ಪ್ರಾಡಕ್ಟ್ಸ್ ನೆಕ್ಸ್ಟ್ ಐಟಮ್ ಏನು, ಬೈ ಪ್ರಾಡಕ್ಟ್ಸ್ ಅಂತಂದ್ರೆ ಏನು, ಆಟೋಮೆಟಿಕ್ ಆಗಿ ನಿಮ್ದು ಮೇನ್ ಫಿನಿಶ್ಡ್ ಗುಡ್ಸ್ ಜೊತೆ ಇನ್ನೊಂದು ಐಟಮು ಪ್ರೊಡ್ಯೂಸ್ ಆಗೋದು. ಫಾರ್ ಎಕ್ಸಾಂಪಲ್ ಮೈನಿಂಗ್ ಫ್ಯಾಕ್ಟ್ರೀಸಲ್ಲಿ, ಕೋಲ್ ಮೈನಿಂಗ್ ಫ್ಯಾಕ್ಟ್ರೀಸಲ್ಲಿ ಆಯಿಲ್, ಲೂಬ್ರಿಕೆಂಟ್ ಆಯಿಲ್ ಆಗಿರ್ಬೋದು ಅಥವಾ ಟಾರ್ ಪ್ರೊಡ್ಯೂಸ್ ಆಗಿರ್ಬೋದು. ಈ ಟಾರ್ಸ್ ಏನು ಮಾಡ್ತಾರೆ, ಯೂಶಲಿ ಏನು ಮಾಡ್ತಾರೆ, ರೋಡ್ ಕನ್ಸ್ಟ್ರಕ್ಟ್ ಮಾಡೋರಿಗೆ ರೀಸೆಲ್ ಮಾಡ್ತಾರೆ. ಸೊ ಅಂಥ ಪ್ರಾಡಕ್ಟ್ಸನ್ನ ಏನು ಮಾಡೋದು, ವಿ ಹ್ಯಾವ್ ಟು ಡಿಡಕ್ಟ್ ಫ್ರಮ್ ದಿ ವರ್ಕ್ ಕಾಸ್ಟ್. ಇನ್ ಕೇಸ್ ನಿಮ್ಮದು ಕೋಲ್ ಮೈನಿಂಗ್ ಫ್ಯಾಕ್ಟ್ರಿ ಅಂತಿದ್ದಾಗ ಅಲ್ಲಿ ಟಾರ್ ಅನ್ನೋದು ಬೈ ಪ್ರಾಡಕ್ಟ್ಸ್ ಅಂತ ಆಗುತ್ತೆ. ನಿಮ್ದು ಮೇನ್ ಕೋಲ್ ಪ್ರೊಡ್ಯೂಸಿಂಗ್ ಕಂಪ್ನಿ ಇರುತ್ತೆ, ಕೋಲ್ ಜೊತೆ ಅದ್ರದ್ದು ಒಂದು ಲಿಕ್ವಿಡ್ ಬರ್ತದೆ, ಟಾರ್ ಅನ್ನೊಂದು ಲಿಕ್ವಿಡ್ ಆಟೋಮೆಟಿಕ್ ಆಗಿ ಪ್ರೊಡ್ಯೂಸ್ ಆಗ್ತಿರ್ತದೆ. ಸೊ ಆ ಪ್ರೊಡ್ಯೂಸ್ ಆಗಿದ್ದನ್ನ ನಾವು ವಾಪಸ್ ಕೋಲಲ್ಲಿ ಅಂತೂ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ಏನು ಮಾಡೋದು, ರೋಡ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸೆಲ್ ಮಾಡೋದು. ರೋಡ್ ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಇರ್ತಲ್ಲ ಅವರಿಗೆ ಇದನ್ನ ಟಾರ್ನ ಸೆಲ್ ಮಾಡ್ಕೊಡೋದು. ಸೊ ಸೆಲ್ ಮಾಡಿದಾಗ ಏನು ನಿಮ್ಗೆ ಅಮೌಂಟ್ ಬರುತ್ತಲ್ಲ, ದಟ್ ಈಸ್ ಅ ಇನ್ಕಮ್ ಟು ಯು ಪೀಪಲ್. ಓಕೆ, ಸೊ ಅವಾಗ ಏನು ಮಾಡಬೇಕು, ಇಟ್ ಈಸ್ ಎ ಇನ್ಕಮ್ ಅಂತ ಅಂದಾಗ ವಿ ಹ್ಯಾವ್ ಟು ಟ್ರೀಟ್ ಇಟ್ ಇಸ್ ಎ ಇನ್ಕಮ್. ಸೊ ಅದನ್ನು ನೀವು ಏನು ಮಾಡಬೇಕು, ಟೋಟಲ್ ವರ್ಕ್ ಕಾಸ್ಟಲ್ಲಿ ಡಿಡಕ್ಟ್ ಮಾಡಬೇಕು. ಅಂಡರ್ಸ್ಟೂಡ್? ಬೈ ಪ್ರಾಡಕ್ಟ್ಸ್.
Then defective products ಅಂದ್ರೆ while manufacturing the finished goods, while manufacture ಮಾಡ್ಬೇಕಾದ್ರೆ by mistake ಏನಾದರೂ ಪ್ರಾಡಕ್ಟ್ಸ್ ಡಿಫೆಕ್ಟಿವ್ ಬಂದ್ರೆ ಅಥವಾ ರಾ ಮೆಟೀರಿಯಲ್ಸ್ ಡಿಫೆಕ್ಟಿವ್ ಬಂದ್ರೆ ದಟ್ ಈಸ್ ಅ ಎಕ್ಸ್ಪೆನ್ಸ್ ಟು ಯು ಪೀಪಲ್. ಸೊ ಎಕ್ಸ್ಪೆನ್ಸ್ ಅಂತಂದಾಗ ಏನು ಮಾಡಬೇಕು, ಯು ಹ್ಯಾವ್ ಟು ಆ್ಯಡ್ ಟು ದ ವರ್ಕ್ ಕಾಸ್ಟ್. ಇನ್ ಕೇಸ್ ನೀವೇ ಏನೋ ಒಂದು ಡಿಸೈನಲ್ಲಿ ವೇರಿಯೇಷನ್ ಮಾಡ್ಬೋದು, ಶೇಪ್ಸಲ್ಲಿ ವೇರಿಯೇಷನ್ಸ್ ಮಾಡ್ಬೋದು, ಅಥವಾ ಬೈ ಮಿಸ್ಟೇಕ್ ಇಂಗ್ರೀಡಿಯೆಂಟ್ಸ್ ಚೇಂಜಸ್ ಆಗ್ಬೋದು. ಸೊ ಅಂಥ ಟೈಮಲ್ಲಿ ದಟ್ ಪ್ರಾಡಕ್ಟ್ ಈಸ್ ಎ ಕಾಲ್ಡ್ ಆಸ್ ಎ ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕೆ ನೀವು ಆಲ್ರೆಡಿ ಕಾಸ್ಟ್ನ ಇನ್ಕರ್ ಮಾಡಿರ್ತೀರಿ. ಸೊ ಒಂದು ಡಿಫೆಕ್ಟಿವ್ಗೆ ರೀಪ್ಲೇಸ್ ಮಾಡೋಕ್ಕೆ ಇನ್ನೊಂದು ಪ್ರಾಡಕ್ಟ್ನ ನೀವು ಪ್ರೊಡ್ಯೂಸ್ ಮಾಡ್ತೀರಿ. ಸೊ ಅಲ್ಲಿ ಪ್ಲೇಸ್ ಚೇಂಜ್ ಆಗಿದ್ದಕ್ಕೆ ಅಥವಾ ಇನ್ನೊಂದು ಪ್ರಾಡಕ್ಟ್ನ ಎಕ್ಸ್ಟ್ರಾ ನೀವು ಪ್ರೊಡ್ಯೂಸ್ ಮಾಡೋದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಇನ್ಕರ್ ಆಗಿರುತ್ತೆ. ಸೊ ಅದು ಎಕ್ಸ್ಟ್ರಾ ಕಾಸ್ಟ್ನ ನೀವು ಎಲ್ಲಿ ಆ್ಯಡ್ ಮಾಡಬೇಕು, ಯು ಹ್ಯಾವ್ ಟು ಆ್ಯಡ್ ಟು ದಿ ಫ್ಯಾಕ್ಟ್ರಿ ಕಾಸ್ಟ್. ಓಕೆ, ದೆನ್ ರಾಯಲ್ಟಿ ಪೇಡ್. ಇನ್ ಕೇಸ್ ನೀವು ಲ್ಯಾಂಡ್ ಲಾರ್ಡ್ ಹತ್ರ ಲ್ಯಾಂಡ್ ತೊಗೊಂಡಿದ್ರಿ, ಲ್ಯಾಂಡ್ನ ಲೀಸ್ ಮೇಲೆ ತೊಗೊಂಡಿದ್ರಿ ಅಂದ್ರೆ ನೀವೇನಾದ್ರು ರಾಯಲ್ಟಿ ಪೇ ಮಾಡಿದ್ರಿ, ಯಾರಿಗಾದ್ರು ರಾಯಲ್ಟಿ ಅಂತ ಪೇ ಮಾಡಿದ್ರ, ದ್ಯಾಟ್ ಶುಡ್ ಬಿ ಆ್ಯಡೆಡ್ ಟು ದಿ ಡೈರೆಕ್ಟ್ ಎಕ್ಸ್ಪೆನ್ಸಸ್. ರಾಯಲ್ಟಿನ ಎಲ್ಲಿ ತೊಗೋಬೇಕು, ಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ಆ್ಯಡ್ ಮಾಡ್ಕೋಬೇಕು. ದೆನ್ ಸ್ಟೋರ್ಸ್, ನೀವು ನಿಮ್ಮದು ಮಟೀರಿಯಲ್ಸ್ನ ಸೇಫ್ ಗಾರ್ಡ್ ಮಾಡಲಿಕ್ಕೆ ಏನಾದರೂ ಸ್ಟೋರ್ಸ್ನ ಮೇಂಟೈನ್ ಮಾಡಿದ್ರೆ, ಗೋಡನ್ ಮೇಂಟೈನ್ ಮಾಡಿದ್ರೆ, ಅದರದ್ದೆಲ್ಲ ಎಕ್ಸ್ಪೆನ್ಸಸ್ನ ನೀವು ಎಲ್ಲಿ ಆ್ಯಡ್ ಮಾಡಬೇಕು, ಯು ಹ್ಯಾವ್ ಟು ಆ್ಯಡ್ ಟು ದಿ ಫ್ಯಾಕ್ಟ್ರಿ ಓವರ್ ಹೆಡ್. ಆ್ಯಂಡ್ ಮಟೀರಿಯಲ್ ರಿಟರ್ನ್ಸ್ ಟು ಸ್ಟೋರ್ಸ್. ಇನ್ ಕೇಸ್ ನೀವು ಮಟೀರಿಯಲ್ಸ್ನ ನೀವು ಸ್ಟೋರ್ಸಿಗೆ ವಾಪಸ್ ರಾ ಮಟೀರಿಯಲ್ಸ್ನ ರಿಟರ್ನ್ ಕಳಿಸಿದ್ರೆ ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನ ಏನು ಮಾಡಬೇಕು, ಟೋಟಲ್ ಕಾಸ್ಟ್ ಆಫ್ ಮಟೀರಿಯಲ್ಸಲ್ಲಿ ಲೆಸ್ ಮಾಡಬೇಕು. ದೆನ್ ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್. ಇನ್ ಕೇಸ್ ಏನಾದರೂ ಫಿನಿಶ್ಡ್ ಗೂಡ್ಸ್ನ ನಿಮ್ಮದು ಆರ್ಡರ್ಸ್ ಜಾಸ್ತಿ ಇದ್ದಾಗ ನಿಮ್ಮ ಪ್ರೊಡಕ್ಷನ್ ಕಮ್ಮಿ ಆಗಿತ್ತು, ನಿಮ್ಗೆ ಇನ್ನೂ ಫಿನಿಶ್ಡ್ ಗೂಡ್ಸ್ ಅವೈಲೇಬಲ್ ಬೇಕು, ನೆಸಸರಿ ಇತ್ತು ಅಂತಂದಾಗ, at that time if you had purchased any of the finished goods from any of the factory, ಅದನ್ನ ಏನು ಮಾಡಬೇಕು, you have to add to the total cost of production. ನಿಮ್ಮ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಇದನ್ನು ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಆ್ಯಡ್ ಮಾಡಿ ಇಡಬೇಕು. ದೆನ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ರೈಟ್ ನೌ ಐ ಎಕ್ಸ್ಪ್ಲೇನ್ಡ್ ಆಲ್ ದಟ್ ಪಾಯಿಂಟ್ಸ್. ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಕ್ಸ್ಪ್ಲೇನ್ ಮಾಡೀನಿ. ದೆನ್ ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್. ವೈಲ್ ಪರ್ಚೇಸಿಂಗ್ ದಿ ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ಒಂದು ಸ್ವಲ್ಪ ಲೋಕಲ್ ಗೌರ್ಮೆಂಟಿಗೆ ಫ್ರೈಟ್, ಆಕ್ಟ್ರೈ, ಕ್ಯಾರೇಜ್ ಇನ್ವರ್ಡ್ ಅಂತ ಪೇ ಮಾಡಿರ್ತೀರಿ. ಸೊ ಇದನ್ನು ಯೂಶಲಿ ನೀವು ಡೈರೆಕ್ಟ್ ಮಟೀರಿಯಲ್ಸ್ ತೊಗೋಬೇಕಾದ್ರೆ ಅಲ್ಲಿ ಪರ್ಚೇಸ್ನಾಗ ಆ್ಯಡ್ ಮಾಡಿರ್ತೀರಿ, ನೆನಪದರಿ. ಸೊ ಅಂತ ಸಚ್ ಎಕ್ಸ್ಪೆನ್ಸ್ ಏನಾಗುತ್ತಾ, ಎಲ್ಲಿ ಆ್ಯಡ್ ಮಾಡ್ಬೇಕು ನೀವು, ಟೋಟಲ್ ಮಟೀರಿಯಲ್ ಕಾಸ್ಟ್ ಏನಿರುತ್ತಲ್ಲ, ಟೋಟಲ್ ಮಟೀರಿಯಲ್ ಕಾಸ್ಟ್ನಾಗೆ ಅದನ್ನು ಆ್ಯಡ್ ಮಾಡಿ ಇಡಬೇಕು. ಸೇಮ್ ಎಕ್ಸ್ಪೆನ್ಸಸ್ ಆನ್ ಸೇಲ್ಸ್ ಅಂತ ಬಂದಾಗ ಕ್ಯಾರೇಜ್ ಔಟ್ವರ್ಡ್, ಆಮೇಲೆ ಆಕ್ಟ್ರೈ, ಫ್ರೈಟ್ ಏನಿರುತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನಾಗ ಆ್ಯಡ್ ಮಾಡಿ ಇಡಬೇಕು. ನಾವು ಅಂಡರ್ಸ್ಟುಡ್ ಎವ್ರಿವನ್? So okay, in our next class we will discuss the remaining thing. Thank you. Have a nice day.